ವಿದ್ಯುತ್ ಖಾಸಗೀಕರಣಕ್ಕೆ ರಾಮದುರ್ಗ ಹೆಸ್ಕಾಂ ನೌಕರರ ವಿರೋಧ. ನಮ್ಮ ಹಕ್ಕು ನಮ್ಮ ಸ್ವತ್ತು, ಖಾಸಗೀಕರಣಕ್ಕೆ ಇಲ್ಲ ಒಪ್ಪಿಗೆ, ಖಾಸಗೀಕರಣದ ಅರ್ಜಿ ವಾಪಸ್ ಪಡೆಯಲೇಬೇಕು. ಬೆಳಗಾವಿ ಜಿಲ್ಲೆ ರಾಮದುರ್ಗದ ಇಡಿ ಉಪವಿಭಾಗ ಮತ್ತು ವಿಭಾಗದ ವತಿಯಿಂದ ಅತ್ಯಂತ ಗಂಭೀರವಾದ ಮತ್ತು ಕಳಕಳಕಾರಿ ವಿಷಯವೊಂದನ್ನ ಖಂಡಿಸಲು ಕಚೇರಿ ಆವರಣದಲ್ಲಿ ಜಮಾಯಿಸಿದರು. ನೂರಾರು ವರ್ಷಗಳಿಂದ ಸಾರ್ವಜನಿಕರ ಹಿತ ಕಾಯುತ್ತಿದ್ದ ಸಂಸ್ಥೆಯನ್ನ ಟಾಟಾ ಕಂಪನಿಯು ಖಾಸಗೀಕರಣ ಮಾಡಲಿಕ್ಕೆ ಅರ್ಜಿ ಹಾಕಿದೆ. ಈ ನಡೆ ಕೇವಲ ಒಂದು ಕಂಪನಿಯ ಲಾಭಕ್ಕಾಗಿಯೇ ಹೊರತು ನಮ್ಮ ಸಾಮಾನ್ಯ ಜನರ ಹಿತಕ್ಕಾಗಿ ಖಂಡಿತ ಅಲ್ಲ. ಇದನ್ನ ಒಕ್ಕೊರಲಿನಿಂದ ತೀವ್ರವಾಗಿ ವಿರೋಧಿಸುತ್ತೇವೆ. ಟಾಟಾ ಕಂಪನಿ ಸಲ್ಲಿಸಿರುವ ಈ ಖಾಸಗೀಕರಣದ ಅರ್ಜಿಯನ್ನ ಸರ್ಕಾರ ತಕ್ಷಣವೇ ತಿರಸ್ಕರಿಸಬೇಕು. ಲಾಭದ ಹಪಾಹಪಿಗೆ ಬಿದ್ದು ಸಾರ್ವಜನಿಕ ವ್ಯವಸ್ಥೆಯನ್ನ ಖಾಸಗಿಯವರ ಪಾಲು ಮಾಡಲು ನಾವು ಬಿಡುವುದಿಲ್ಲ. ರಾಮದುರ್ಗ ಉಪವಿಭಾಗದ ಪ್ರತಿಯೊಬ್ಬ ನಾಗರಿಕನು ಇವತ್ತು ಈ ಹೋರಾಟಕ್ಕೆ ಕೈಜೋಡಿಸಿದ್ದಾನೆ. ಒಂದು ವೇಳೆ ಈ ಅರ್ಜಿಯನ್ನ ಪುರಸ್ಕರಿಸಿ ಖಾಸಗೀಕರಣಕ್ಕೆ ಮುಂದಾದರೆ ಮುಂದಿನ ದಿನಗಳಲ್ಲಿ ಇಡೀ ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಉಗ್ರವಾದ ಪ್ರತಿಭಟನೆ, ಧರಣಿ ಮತ್ತು ರಸ್ತೆ ತಡೆ ಚಳುವಳಿಯನ್ನ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ನೇರವಾಗಿ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ಹೇಳಿದರು. ಎಂಡಿ ಸೋಹಿಲ್ ಬ್ಯಾರಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ಇದರಿಂದ ಇಂಧನ ಸಚಿವರಿಗೆ ಇದನ್ನ ನಮ್ಮ ಮನವಿ, ತಮ್ಮ ಮನವಿನೂ ಇದ್ರ ಜೊತೆ ನಮ್ಮ ಮನವಿ ಜೊತೆನೂ ತಮ್ಮ ಮನವಿ ಕೊಡ್ರಿ. ಇದಕ್ಕೆ ಪ್ರತಿಯಾಗಿ ಇದನ್ನ ತಡೆಗಟ್ರಿ ಅಥವಾ ಇದನ್ನ ಸಂಪೂರ್ಣವಾಗಿ ಇದನ್ನ ತೆಗೀರಿ ಖಾಸಗೀಕರಣ ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ಖಾಸಗೀಕರಣದಿಂದ ನಿಮ್ಮ ಸಿಬ್ಬಂದಿಗೆ ಯಾವ ರೀತಿ ತೊಂದರೆ ಇದೆ ಸರ್? ಇದರಿಂದ ನಮ್ಮ ಸಿಬ್ಬಂದಿಗೆ ಅಂದ್ರೆ ಹೆಂಗ ಅಂದ್ರೆ ಸರ್, ಅವ್ರು ಏನ್ ಹೇಳ್ತಾರಲ್ಲ ಅದ್ರ ಪ್ರಕಾರ ಮಾಡ್ಬೇಕಾಗ್ತೈತಿ. 10-15 ಸಾವಿರ ರೂಪಾಯಿ ಏನ್ ದುಡಿತಾರಲ್ಲ ಆ ಟೈಪ್ದಾಗ ತಂದಿಡ್ತಾರ. ಒಂದು ಎರಡನೇದು ಏನ್ ನಮ್ಗೆ ಕಷ್ಟಪಟ್ಟು ಇವತ್ತು ರಾತ್ರಿ ಹಗಲನ್ನ ಏನ್ ಕೆಲಸ ಮಾಡ್ತಿರ್ತಾರಲ್ಲ ನಮ್ಮ ಪವರ್ ಮ್ಯಾನ್ಗಳು, ಅವ್ರಿಗೆ ಏನಾರ ವಿದ್ಯುತ್ ಅಪಘಾತ ಆದ್ರೆ ಅವ್ರಿಗೆ ಏನ್ ಸಿಗ್ತಾಳ ಅವ್ರು ಸೌಲಭ್ಯ ಸಿಗುದಿಲ್ಲ. ಪ್ಲಸ್ ಯಾರು ಮರಣಾಂತಿಕ ಹೊಂದಿದ್ರು ಅವ್ರಿಗೆ ಯಾವುದೇ ರೀತಿಯ ಅನುಕಂಪ ಆಧಾರಿತ ಕೊಡ್ತಾರೋ ಇಲ್ಲೋ, ಯಾವುದೇ ರೀತಿ ಅವ್ರು ಇದನ್ನ ಭರವಸೆಗಳಿಲ್ಲ. ಏನು ಸರ್ಕಾರದ ನಿಯಮ ಅದಾವಲ್ಲ ಅದನ್ನೇ ಇರಲಿ ಅಂತ ಹೇಳಿ ನಾವು ಬಯಸ್ತೀವಿ. ಥ್ಯಾಂಕ್ ಯು. ಮೇರೆ ಇವತ್ತು ಏನು ಟಾಟಾ ಕಂಪನಿ ಖಾಸಗೀಕರಣ ಮಾಡಲಿಕ್ಕೆ ಅರ್ಜಿ ಹಾಕಿದೆ, ಅದಕ್ಕೆ ರಾಮದುರ್ಗದ ಉಪವಿಭಾಗ ಮತ್ತು ವಿಭಾಗದ ವತಿಯಿಂದ ತೀವ್ರ ವಿರೋಧ ಇದೆ. ಉದ್ದೇಶ ಏನು ಅಂತಂದ್ರೆ, ಎಷ್ಟೋ ನನ್ನ ಪವರ್ ಮ್ಯಾನ್ಗಳು ಪ್ರಾಣವನ್ನು ತೆತ್ತಿ ಇವತ್ತು ಇಂಥ ಒಂದು ಕಚೇರಿ ಒಳಗೆ ಕೂತ್ಕೊಂಡಿವಿ ಅಂತಂದ್ರೆ ಅದು ನನ್ನ ಹೆಮ್ಮೆಯ ಪವರ್ ಮ್ಯಾನ್ಗಳಿಂದ. ಆ ಪವರ್ ಮ್ಯಾನ್ಗಳು ಪ್ರಾಣ ಎಷ್ಟೋ ಮಂದಿ ತ್ಯಾಗ ಮಾಡಿ ಇವತ್ತು ಈ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿ ಇವತ್ತು ನಮ್ಮ ವಿದ್ಯುತ್ ಇಲಾಖೆ ಕ್ಷೇತ್ರ ಇಷ್ಟು ದೊಡ್ಡದಾಗಿದೆ. ಇವತ್ತು ಇಲ್ಲಿವರೆಗೂ ತಂದಿರತಕ್ಕಂಥ ಒಂದು ಸಂಸ್ಥೆಯನ್ನು ಇವತ್ತು ಖಾಸಗೀಕರಣ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಏನಾದರೂ ಮುಂದೆ ಆದರೆ, ಸಂಘ ಏನಾದರೂ ನಮಗೆ ಕರೆ ಕೊಟ್ಟರೆ, ನಮ್ಮ ಸಂಘ ಏಷ್ಯಾ ಖಂಡದಲ್ಲಿ ದೊಡ್ಡ ಸಂಘ ಯಾವ ರೀತಿ ಕರೆ ಕೊಡ್ತದೆ ಆ ಕರೆಗೆ ನಾವು ಎಲ್ಲದಕ್ಕೂ ಸಿದ್ಧ ಅನ್ನೋದನ್ನು ಈ ಮುಖಾಂತರ ನಾವು ಹೇಳಿಕೆ ಬಯಸ್ತೇವೆ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.